ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಗ್ಯಾಸ್ ಸ್ಟವ್. ಪ್ರತಿಯೊಬ್ಬರ ಮನೆಯಲ್ಲಿ ಗ್ಯಾಸ್ ಸ್ಟವ್ ಇದ್ದೇ ಇರುತ್ತೆ. ವೆರೈಟಿ ಇರ್ಬೋದು, ಕಾಸ್ಟ್ಲಿ ಇರ್ಬೋದು, ಡಿಸೈನ್ ಇರ್ಬೋದು, ಗ್ಲಾಸಿ ಫಿನಿಶ್ ಇರ್ಬೋದು. ಬಟ್ ಗ್ಯಾಸ್ ಸ್ಟವ್ ಮಾತ್ರ ಇದ್ದೇ ಇರುತ್ತೆ. ಅದರಲ್ಲಿ ವೆರೈಟಿ ಆಗಿರುತ್ತೆ. ಪ್ರಾಬ್ಲಮ್ ಮಾತ್ರ ಒಂದೇ ವಿಧವಾದ ಬರೋದು. ನೋಡಿ, ಈ ಸೈಡ್ ಏನಿದೆ, ಲೆಫ್ಟ್ ಸೈಡ್ ದೊಡ್ಡ ಒಲೆ ಅಥವಾ ಚಿಕ್ಕದ ಒಲೆ, ರೈಟ್ ಸೈಡ್, ಇದು ಎಷ್ಟು ಪ್ರೆಷರ್ ಆಗಿ ಹೈ ಆಗಿ ಉರಿತಾ ಇದೆ. ಚಿಕ್ಕದು, ಇದು ದೊಡ್ಡದು ಅಷ್ಟು ಉರಿತಾ ಇಲ್ಲ. ಸೊ ಅದರ ರಿಪೇರಿ ಬಂದಿದೆ. ಪ್ರೆಷರ್ ಆಗಿ ಉರಿತಾ ಇಲ್ಲ, ತುಂಬ ಸ್ಲೋ ಆಗಿ ಉರಿತಿದೆ. ಚಿಕ್ಕದು ರೈಟ್ ಸೈಡ್ ಇರೋದು ಚೆನ್ನಾಗಿ ಉರಿತಾ ಇದೆ, ಈ ಕಡೆ ಉರಿತಾ ಇಲ್ಲ ಅಲ್ವಾ. ಅದು ಏನು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ಮು ಮನೇಲಿ ಹೊರಗಡೆ ಹೋದರೆ ರಿಪೇರಿಗೆ 500 ಅಂತೂ ಫಿಕ್ಸ್ ತಗೋತಾರೆ. ಮನೆಯಲ್ಲೇ ಹೇಗೆ ಅದನ್ನು ಸರಿ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಏನಾದ್ರು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ಥರ ಒಳ್ಳೆ ವೀಡಿಯೋ ಅಥವಾ ನೀವು ಏನಾದ್ರು ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಮೆಸೇಜಲ್ಲಿ ಮೆನ್ಷನ್ ಮಾಡಿದ್ರು ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಬನ್ನಿ ಹೇಗೆ ಅಂತ ನೋಡೋಣ. ನೋಡಿ, ಈ ಸೈಡ್ದು ಏನು ನಮಗೆ ಐ ಫ್ಲೇಮಲ್ಲಿ ಉರಿತಾ ಇಲ್ಲ, ಸ್ಲೋ ಆಗಿ ಉರಿತಿದೆ. ಬರೀ ಅಷ್ಟೇ ಅಲ್ಲ, ಪ್ರೆಷರ್ ಆಗಿ ಉರಿತಾ ಇಲ್ಲ. ಅದೇನು ಅಂತ ನೋಡೋಣ. ಫಸ್ಟು ಕೆಳಗಡೆ ಟರ್ನ್ ಮಾಡಿ, ಇದರಲ್ಲಿ ನೋಡಿ ಈ ಥರ ಸ್ಟೆಪ್ಲರ್ ಪಿನ್ ಇದ್ದರೆ ಸಾಕು, ಅಥವಾ ಸೇಫ್ಟಿ ಪಿನ್ ಇದ್ರೂ ಸಾಕು, ಅಥವಾ ಸೂಜಿ ಇದ್ರೂ ಸಾಕು. ಆ ಒಂದು ಹೋಲಲ್ಲಿ ಏನಾದ್ರು ಕಸ ಕೂತಿದ್ರೆ ಅಥವಾ ಆಯಿಲ್ ಅಂಶ ಜಿಡ್ಡು ಕೂತಿದ್ರೆ ಈಸಿ ತೆಗಿಬೋದು, ಪ್ರೆಷರ್ ಆಗಿ ಬರುತ್ತೆ. ಇದನ್ನು ಈ ಥರ ಎಲ್ ಶೇಪಿಗೆ ಬೆಂಡ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಮಿಸ್ಸಾಗಿ ಒಳಗಡೆ ಹೋದರೆ ಅದು ಇದ್ದಿದ್ದು ಬ್ಲ್ಯಾಕ್ ಆಗುತ್ತೆ. ಈ ಥರ ಎಲ್ ಶೇಪಿಗೆ ಬ್ಲ್ಯಾಕ್ ಮಾಡಿ, ನಿಮಗೆ ಕಾಣಲ್ಲ ಅಂತ ನಾನು ಪ್ಲೇಟ್ ಮೇಲೆ ಇಟ್ಟು ತೋರಿಸಿದ್ದೀನಿ. ಸ್ಟವ್ನ ಉಲ್ಟಾ ಮಾಡಿ, ಅಲ್ಲಿ ನಾವು ಪ್ರೆಷರ್ ಬರ್ತಾ ಇರೋದು ಅದೇ ಥರ ನಿಮಗೆ ಡೈರೆಕ್ಟಾಗಿ ಕೈಗೆ ಸಿಗ್ತಾ ಇದ್ದರೆ ಹಂಗೆ ರಿಮೂವ್ ಮಾಡದೇ ಇರೋ ಹಂಗೆ ಅದನ್ನು ರಿಪೇರಿ ಮಾಡ್ಬೋದು. ನಾನು ನೀಟಾಗಿ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಡೆ ಒಂದು ನಟ್ ಇರುತ್ತೆ ವಿತ್ ವಾಷರ್, ಅದನ್ನು ರಿಮೂವ್ ಮಾಡಿದ್ರೆ ಈ ಥರ ಆಗುತ್ತೆ. ನೋಡಿ, ಇಲ್ಲೇನಿದೆ, ಇಲ್ಲೊಂದು ಚಿಕ್ಕ ಸ್ಮಾಲ್ ಒಂದು ಹೋಲ್ ಇದೆ, ನಾಜಲ್ ಥರ. ಅದಕ್ಕೆ ಆ ಪಿನ್ ತಗೊಂಡು ಒಳಗಡೆ ಗಲೀಜಿದ್ರೆ ತೆಗಿಯೋ ಥರ ಕ್ಲೀನ್ ಮಾಡಿ, ಆ ಲೆಂತ್ ಕಡೆ, ಉದ್ದ ಇರೋ ಕಡೆ ನಾವು ಯಾವತ್ತು ಬಿಟ್ಟಿದ್ದೀವೋ ಅದನ್ನು ತಗೊಂಡು ಈ ಥರ ಕಸ ತೆಗಿಬೇಕು. ನಾವು ಎಲ್ ಶೇಪ್ ಮಾಡಿರೋದ್ರಿಂದ ಅದು ಒಳಗಡೆ ಹೋಗಲ್ಲ. ಇದೊಂದು ಆಪ್ಷನ್ ಇದೆ. ನೀವು ಫಸ್ಟ್ ಮಾಡಬೇಕಾಗಿದ್ದು, ಗ್ಯಾಸು ಪ್ರೆಷರಾಗಿ ಉರಿತಾ ಇಲ್ಲ ಅಂದರೆ ಫಸ್ಟ್ ಇದನ್ನೇ ಮಾಡಬೇಕು. ಅಲ್ಲಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಇವಾಗ ವಾಪಸ್ ಹಾಕಿ ನೋಡೋಣ. ಕ್ಲೀನ್ ಮಾಡಿದ್ದೀವಿ, ಹಾಕಿ ಹೇಗೆ ಉರಿತಿ ಅಂತ ನೋಡೋಣ. ಇದು ಏನಾದ್ರು ರಿಪೇರಿ ಆಗಿಲ್ಲ, ಇನ್ನೂ ಅದೇ ರೀತಿ ಇದೆ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ಬೋದು ಅಂತ ತೋರಿಸ್ತೀನಿ. ಈಸಿ ಇದೆ. ಇದರಲ್ಲಿ ಗ್ಯಾಸ್ ಸ್ಟವಲ್ಲಿ ರಿಪೇರಿ ತೊಗೊಂಡೋಗೋಷ್ಟು ಕಷ್ಟಕರವಾದ್ದೇನೂ ಇಲ್ಲ. ಏನು ಪ್ರಾಬ್ಲಮ್ ಅಂದರೂ ಕೂಡ ಮನೆಯಲ್ಲೇ ಈಸಿಯಾಗಿ ಒಂದು 10ರಿಂದ 15 ನಿಮಿಷ ಅದಕ್ಕಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಈಸಿಯಾಗಿ ನೀವು ಮಾಡ್ಕೋಬೋದು. ನೋಡೋಣ ಇದು ಸರಿ ಹೋಗಿದೆಯೋ ಇಲ್ಲೋ ಅಂತ. ಸರಿ ಹೋಗಿಲ್ಲ ಅಂದರೆ ನೆಕ್ಸ್ಟ್ ಏನು ಫರ್ದರ್ ಮಾಡೋದು ಅಂತ ನೋಡೋಣ. ಇಲ್ಲ, ಸರಿ ಹೋಗಿಲ್ಲ, ಬಟ್ ಪರವಾಗಿಲ್ಲ. ಸ್ವಲ್ಪ ಗಲೀಜು ಕೂತಿದ್ದು ಹೋಗಿದೆ, ಪರವಾಗಿಲ್ಲ. ಮತ್ತೆ ರಿಮೂವ್ ಮಾಡೋಣ. ಅದೇನು ನಾಜಲ್ ಇತ್ತು ಅದನ್ನು ರಿಮೂವ್ ಮಾಡೋಕ್ಕೆ ನೋಡೋಣ. ಮತ್ತು ಅಗೇನ್ ರಿಮೂವ್ ಮಾಡಬೇಕು. ಇದೇನು ನಮಗೆ ಬ್ಲ್ಯಾಕ್ ಕಾಣಿಸ್ತಿದೆ, ಉಕ್ಕಿಂದ ಮಾಡಿರ್ತಾರೆ. ಇದು ಪದೇ ತುಂಬ ಬ್ಲ್ಯಾಕ್ ಆಗಿದೆ, ಹೆಂಗೆ ಪದೇ ತೊಳೆಯೋಕ್ಕೆ ಹೋಗಬಾರ್ದು, ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಸಿಂಪಲಾಗಿ ತೊಳಿಬೇಕು. ಫುಲ್ಲು ತಿಕ್ಕಿದಿರೋದ್ರಿಂದ ಹೋಲ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಪಿನ್ ತೊಗೊಂಡಿದ್ದೀನಿ ನೋಡಿ, ಸ್ವಲ್ಪ ಲೆಂತಿ. ಆ ಪಿನ್ ಸಾಕಾಗಿಲ್ಲ ಅಂದರೆ ಪಿನ್ ದಪ್ಪ ಇರೋದು ತೊಗೋಬಾರ್ದು, ತೀರ ಸಣ್ಣ ಇರೋದು ತೊಗೊಂಡ್ರೆ ಆಗುತ್ತೆ. ಮತ್ತೆ ಹಾಕಿ ನೋಡೋಣ. ತುಂಬ ವಿಡಿಯೋ ಲೆಂತ್ ಬೇಡ ನಿಮಗೆ ಅಂತ ನಾನು ಸ್ಪೀಡಾಗೆ ಮಾಡಿದ್ದೀನಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ. ಇದೊಂದೇ ಪ್ರಾಬ್ಲಮ್ ಅಲ್ಲ, ಬೇರೆ ಪ್ರಾಬ್ಲಮ್ ಯಾವುದಿದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ನೆಕ್ಸ್ಟ್ ವಿಡಿಯೋ ಅದರದ್ದೇ ಮಾಡ್ತೀನಿ.
ಇಲ್ಲ. ಸೊ ಪರವಾಗಿಲ್ಲ. ಆದರೂ ಬೆಸ್ಟ್ ಅಂತೂ ಇಲ್ಲ. ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ಯಾಕಂದರೆ ಇವಾಗ ಒಂದು ಸರಿ ರಿಪೇರಿ ಹೋದ್ಮೇಲೆ ಅದನ್ನು ಫಿನಿಶ್ ಆಗಿ ಮಾಡಲೇಬೇಕಾಗತ್ತೆ. ಮತ್ತು ಅಗೇನ್ ಮತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಅಲ್ಲಿ ಒಂದೇ ಒಂದು ನಟ್ ಇರುತ್ತೆ. ಆ ನಟ್ ರಿಮೂವ್ ಮಾಡಿರಿ. ಇವಾಗ ಏನು ಮಾಡಬೇಕು, ಒಂದು ಕಟ್ಟಿಂಗ್ ಪ್ಲೇಯರ್ ಮನೇಲಿದ್ದರೆ ಅಥವಾ ಸ್ಪ್ಯಾನರ್ ಇದ್ದರೆ ಕೂಡ ಸ್ಪ್ಯಾನರ್ ಯೂಸ್ ಮಾಡ್ಬೋದು. ಕಟ್ಟಿಂಗ್ ಪ್ಲೇಯರ್ ಇದ್ದರೆ ಆ ನಾಜಲ್ನೇ ರಿಮೂವ್ ಮಾಡಿ. ಆ ನಾಜಲ್ ರಿಮೂವ್ ಮಾಡ್ಕೊಳ್ಳಿ. ಆ ನಾಜಲ್ ರಿಮೂವ್ ಆದಮೇಲೆ ಅಲ್ಲಿ ಒಳಗಡೆ ಇರೋದು ಕ್ಲೀನ್ ಮಾಡ್ಕೊಳ್ಳಿ. ಈ ನಾಜಲ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ತೊಳಿಬೋದು ಇದನ್ನು ಕ್ಲೀನಾಗಿ. ಆ ಜಿಡ್ಡಿನ ಅಂಶ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ತೊಳಿಬೋದು. ಈ ಥರ ಅದನ್ನು ಫುಲ್ ನಾಜಲ್ ಕ್ಲೀನ್ ಮಾಡಿಕೊಂಡ್ರೆ ಕಸ ಏನಾದರೂ ಹೊರಗಡೆ ಹೋಗದೇ ಇದ್ದರೆ ಅಲ್ಲೇ ಇದ್ದರೆ ಪರವಾಗಿ. ನೋಡಿ ಇದನ್ನು ನೀಟಾಗಿ ತೊಳೆದು ರಿಟರ್ನ್ ಹಾಕ್ತಾ ಇದ್ದೀವಿ. ಒಂದು ವೇಳೆ ಇವಾಗೂ ಕೂಡ ನಿಮಗೆ ಕ್ಲೀನ್ ಆಗಿಲ್ಲ ಅಂದರೆ ಕೆಳಗಡೆ ಏನು ಪೈಪ್ ಇದೆ, ಮೇನ್ ಸಪ್ಲೈ ಏನು ಪೈಪ್ ಇದೆ ಅದರಲ್ಲಿ ಒಂದು ಉದ್ದ ತಂತಿ ತೊಗೊಂಡು ಲೆಫ್ಟ್ ಸೈಡು ಲಾಕ್ ನಟ್ ಇದೆ, ಲಾಕ್ ನಟ್ ಬಿಚ್ಚಿ ಆ ತಂತಿ ತಂದು ಕ್ಲೀನ್ ಮಾಡಿದ್ರೆ 100% ಕ್ಲೀನ್ ಆಗುತ್ತೆ. ಅದು ಈ 3 ಸೆಕ್ಷನ್ ಬಿಟ್ಟರೆ ಈ ಸ್ಟೌವಲ್ಲಿ ಬೇರೆ ರಿಪೇರಿ ಮಾಡೋಂಥದ್ದಂತೂ ಏನೂ ಇಲ್ಲ. ನಾವು ಫಸ್ಟ್ ಪಿನ್ ಹಾಕಿ ನೋಡಿದ್ದೀವಿ, ಆಗಿಲ್ಲ. ನಾಜಲ್ ಬಿಟ್ಟರು ನಾಜಲ್ ತೆಗೆದು ಸೇಫ್ಟಿ ಪಿನ್ ಹಾಕಿ ನೋಡಿದ್ದೀವಿ, ಇವಾಗ ಆಗಿಲ್ಲ ಅಂದರೆ ಕೆಳಗಡೆ ಏನು ಉದ್ದ ಪೈಪ್ ಇದೆಯೋ ಮೇನ್ ಸಪ್ಲೈ ಗ್ಯಾಸ್ ಸ್ಟೌವಿಂದ ಬಂದಿರೋದು, ಗ್ಯಾಸ್ ಸಿಲಿಂಡ್ರಿಂದ ಮೇನ್ ಸಪ್ಲೈ ಅಲ್ಲಿಂದ ಬಂದಿದೆ, ಅದರಲ್ಲಿ ಉದ್ದ ತಂತಿ ತಗೊಂಡು ಅದನ್ನು ಕ್ಲೀನ್ ಮಾಡಿದ್ರೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. 3 ಸೆಕ್ಷನಲ್ಲೇ ಗ್ಯಾಸ್ ಸ್ಟವ್ ಕ್ಲೀನ್ ಆಗುತ್ತೆ. 3 ಸೆಕ್ಷನ್ ಇರೋದು ಇದ್ರೊಳಗಡೆ. ಮನೆಯಲ್ಲೇ ಆದಷ್ಟು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಮ್ಯಾಕ್ಸಿಮಮ್ ಇವತ್ತು ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ. ಓಕೆ, ಸಾಕಿಷ್ಟು ಪ್ರೆಸರಾಗಿ ಉರಿತಾ ಇದೆ. ಇನ್ನೂ ನಿಮಗೆ ಬೇಕಾದರೆ ಆ ಪೈಪ್ ಉದ್ದಂದು ಕ್ಲೀನ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಬೇರೆಯವ್ರಿಗೆ ಶೇರ್ ಮಾಡಿ, ನೀವು ಕೂಡ ಯೂಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.